ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡದಲ್ಲಿ ಇದುವರೆಗೆ ಯಾರ್ಯಾರು ವಿನ್ ಆಗಿದ್ದಾರೆ, ಯಾವ ಜಿಲ್ಲೆಯವರು, ಹೊರ ರಾಜ್ಯದಲ್ಲಿ ಹುಟ್ಟಿದ್ರು ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಂಡವರು ಯಾರು, ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ಯಾಶ್ ಪ್ರೈಸ್ ಮತ್ತು ಬಹುಮಾನಗಳನ್ನ ಪಡೆದವರು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೀಸನ್ 1 ವಿಜಯ್ ರಾಘವೇಂದ್ರ. ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ನಡೆದಿದ್ದು 2013ರಲ್ಲಿ. ಆ ಸೀಸನ್ ನಲ್ಲಿ ನಟ ವಿಜಯ್ ರಾಘವೇಂದ್ರ ಗೆದ್ದಿದ್ರು. ಅರುಣ್ ಸಾಗರ್ ರನ್ನರ್ ಅಪ್ ಆಗಿದ್ರು. ವಿಜಯ್ ರಾಘವೇಂದ್ರಗೆ ಬಿಗ್ ಬಾಸ್ ಟ್ರೋಫಿ ಮತ್ತು ಬರೋಬ್ಬರಿ 50 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇವರೀಗ ನಟರಾಗಿ, ಗಾಯಕರಾಗಿ, ರಿಯಾಲಿಟಿ ಶೋಗಳ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಬೆಂಗಳೂರಿನವರು. ಸೀಸನ್ 2 ಅಕುಲ್ ಬಾಲಾಜಿ. 2014ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 2 ನಲ್ಲಿ ನಟ, ನಿರೂಪಕ ಅಕುಲ್ ಬಾಲಾಜಿ ಜಯಭೇರಿ ಬಾರಿಸಿದ್ರು. ಸೃಜನ್ ಲೋಕೇಶ್ ರನ್ನರ್ ಅಪ್ ಆಗಿದ್ರು. ಅಕುಲ್ಗೆ ಬಿಗ್ ಬಾಸ್ ಟ್ರೋಫಿ, 50 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ 50 ಲಕ್ಷ ಮೌಲ್ಯದ ಫ್ಲಾಟ್ ಕೊಡಲಾಗಿತ್ತು. ಇವರೀಗ ಕನ್ನಡ ಮತ್ತು ತೆಲುಗು ರಿಯಾಲಿಟಿ ಶೋಗಳ ನಿರೂಪಕರಾಗಿ, ನಟರಾಗಿ ಕೆಲಸ ಮಾಡ್ತಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದವರಾದ ಇವರು ಬಳಿಕ ಬೆಂಗಳೂರಿಗೆ ಬಂದು ಸೆಟಲ್ ಆದ್ರು. ಸೀಸನ್ 3 ಶ್ರುತಿ. 2015-16ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 3 ನಲ್ಲಿ ನಟಿ ಕಮ್ ರಾಜಕಾರಣಿ ಶ್ರುತಿ ಗೆದ್ದು ಬೀಗಿದ್ರು. ಈ ಮೂಲಕ ಬಿಗ್ ಬಾಸ್ ಗೆದ್ದ ಮೊದಲ ಮಹಿಳಾ ಕಂಟೆಸ್ಟೆಂಟ್ ಎನಿಸಿಕೊಂಡ್ರು. ಚಂದನ್ ಕುಮಾರ್ ರನ್ನರ್ ಅಪ್ ಆಗಿದ್ರು. ಶ್ರುತಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು 50 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇವರೀಗ ನಟಿಯಾಗಿ, ರಿಯಾಲಿಟಿ ಶೋಗಳ ಜಡ್ಜ್ ಆಗಿ, ರಾಜಕಾರಣಿಯಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಹುಟ್ಟಿದ್ದು ಹಾಸನದಲ್ಲಿ. ಸೀಸನ್ 4 ಪ್ರಥಮ್. 2016-17ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 4 ನಲ್ಲಿ ನಟ, ನಿರ್ದೇಶಕ, ಒಳ್ಳೆ ಹುಡುಗ ಖ್ಯಾತಿಯ ಪ್ರಥಮ್ ವಿನ್ ಆಗಿದ್ರು. ಕಿರಿಕೀರ್ತಿ ರನ್ನರ್ ಅಪ್ ಆಗಿದ್ರು. ಪ್ರಥಮ್ಗೆ ಬಿಗ್ ಬಾಸ್ ಟ್ರೋಫಿ ಮತ್ತು 50 ಲಕ್ಷ ಕ್ಯಾಶ್ ಪ್ರೈಸ್ ಕೊಡಲಾಗಿತ್ತು. ಇವರೀಗ ನಟರಾಗಿ, ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹಲಗಪುರ ಎಂಬಲ್ಲಿ. ಸೀಸನ್ 5 ಚಂದನ್ ಶೆಟ್ಟಿ. 2017-18ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 5 ನಲ್ಲಿ ರ್ಯಾಪರ್ ಚಂದನ್ ಶೆಟ್ಟಿ ಗೆದ್ದು ಬೀಗಿದ್ರು. ಕಾಮನ್ ಮ್ಯಾನ್ ದಿವಾಕರ್ ಅನ್ನೋರು ರನ್ನರ್ ಅಪ್ ಆಗಿದ್ರು. ಚಂದನ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು 50 ಲಕ್ಷ ಸಿಕ್ಕಿತ್ತು. ಇವರೀಗ ರ್ಯಾಪರ್ ಆಗಿ, ಸಂಗೀತ ಸಂಯೋಜಕರಾಗಿ, ಗೀತ ರಚನೆಕಾರರಾಗಿ, ರಿಯಾಲಿಟಿ ಶೋ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹುಟ್ಟಿದ್ದು ಹಾಸನ ಜಿಲ್ಲೆಯ ಶಾಂತಿಗ್ರಾಮದಲ್ಲಿ. ಸೀಸನ್ 6 ಶಶಿಕುಮಾರ್. 2018-19ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 6 ನಲ್ಲಿ ಕೃಷಿಕ ಕಮ್ ನಟ ಶಶಿಕುಮಾರ್ ಗೆದ್ದಿದ್ರು. ನವೀನ್ ಸಜ್ಜು ರನ್ನರ್ ಅಪ್ ಆಗಿದ್ರು. ಶಶಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು 50 ಲಕ್ಷ ಕ್ಯಾಶ್ ಪ್ರೈಸ್ ಕೊಡಲಾಗಿತ್ತು. ಇವರೀಗ ಕೃಷಿಕರಾಗಿ, ನಟರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಸೀಸನ್ 7 ಶೈನ್ ಶೆಟ್ಟಿ. 2019-20ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 7 ನಲ್ಲಿ ನಟ ಶೈನ್ ಶೆಟ್ಟಿ ವಿನ್ ಆಗಿದ್ರು. ಕುರಿ ಪ್ರತಾಪ್ ರನ್ನರ್ ಅಪ್ ಗೆ ತೃಪ್ತಿ ಪಟ್ಕೊಂಡಿದ್ರು. ಶೈನ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿ, ಬರೋಬ್ಬರಿ 61 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತು 10 ಲಕ್ಷ ಮೌಲ್ಯದ ಕಾರು ಕೊಡಲಾಗಿತ್ತು. ಇವರೀಗ ನಟರಾಗಿ, ಫುಡ್ ಬಿಸಿನೆಸ್ ಮೆನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ. ಸೀಸನ್ 8 ಮಂಜು ಪಾವಗಡ. 2021ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 8 ನಲ್ಲಿ ಹಾಸ್ಯ ನಟ ಮಂಜು ಪಾವಗಡ ಜಯಭೇರಿ ಬಾರಿಸಿದ್ರು. ಕೆಪಿ ಅರವಿಂದ್ ರನ್ನರ್ ಅಪ್ ಆಗಿದ್ರು. ಮಂಜುಗೆ ಬಿಗ್ ಬಾಸ್ ಟ್ರೋಫಿ ಮತ್ತು 53 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇವರೀಗ ನಟರಾಗಿ ಕೆಲಸ ಮಾಡ್ತಿದ್ದಾರೆ. ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ. ಸೀಸನ್ 9 ರೂಪೇಶ್ ಶೆಟ್ಟಿ. 2022ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 9 ನಲ್ಲಿ ನಟ ರೂಪೇಶ್ ಶೆಟ್ಟಿ ಜಯಭೇರಿ ಬಾರಿಸಿದ್ರು. ರಾಕೇಶ್ ಅಡಿಗ ರನ್ನರ್ ಅಪ್ ಆಗಿದ್ರು. ರೂಪೇಶ್ ಶೆಟ್ಟಿಗೆ ಬಿಗ್ ಬಾಸ್ ಟ್ರೋಫಿ ಮತ್ತು 50 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಇವರೀಗ ಕನ್ನಡ, ತುಳು ಮತ್ತು ಕೊಂಕಣಿ ಸಿನಿಮಾಗಳಲ್ಲಿ ನಟರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಹುಟ್ಟಿದ್ದು ಕೇರಳದ ಕಾಸರಗೋಡಿನಲ್ಲಿ, ಬೆಳೆದಿದ್ದು ಮಂಗಳೂರಿನಲ್ಲಿ. ಸೀಸನ್ 10 ಕಾರ್ತಿಕ್ ಮಹೇಶ್. 2023-24ರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ 10 ನಲ್ಲಿ ನಟ ಕಾರ್ತಿಕ್ ಮಹೇಶ್ ಜಯಭೇರಿ ಬಾರಿಸಿದ್ರು.
ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆದ್ರು. ಕಾರ್ತಿಕ್ ಮಹೇಶ್ಗೆ ಬಿಗ್ ಬಾಸ್ ಟ್ರೋಫಿ, ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ 50 ಲಕ್ಷ ಕ್ಯಾಶ್ ಪ್ರೈಸ್, ಮಾರುತಿ ಸುಜುಕಿ ಬ್ರೆಜಾ ಕಾರು, ಎಲೆಕ್ಟ್ರಿಕ್ ಸ್ಕೂಟರ್ ಮುಂತಾದ ಬಹುಮಾನ ಸಿಕ್ತು. ಈ ಮೂಲಕ ಬಿಗ್ ಬಾಸ್ ಇತಿಹಾಸದಲ್ಲಿ ಬಂಪರ್ ಬಹುಮಾನಗಳನ್ನ ಪಡೆದ ವ್ಯಕ್ತಿ ಎನಿಸಿಕೊಂಡ್ರು. ಇವರು ಕೆಲವೊಂದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇಂಥ ಕಾರ್ತಿಕ್ ಮಹೇಶ್ ಮೈಸೂರಿನವರು. ಹೆಚ್ಚು ಸಲ ಗೆದ್ದಿದ್ದು ಯಾವ ಜಿಲ್ಲೆಯವರು? ಬಿಗ್ ಬಾಸ್ ಕನ್ನಡದ 10 ಸೀಸನ್ಗಳಲ್ಲಿ ಹೆಚ್ಚು ಜಯಭೇರಿ ಬಾರಿಸಿದವರು ಹಾಸನ ಜಿಲ್ಲೆಯವರು 2 ಸಲ, ಶ್ರುತಿ ಮತ್ತು ಚಂದನ್ ಶೆಟ್ಟಿ. ಇನ್ನುಳಿದಂತೆ ಬೆಂಗಳೂರಿನ ವಿಜಯ್ ರಾಘವೇಂದ್ರ, ಮೈಸೂರಿನ ಕಾರ್ತಿಕ್ ಮಹೇಶ್, ಚಾಮರಾಜನಗರದ ಪ್ರಥಮ್, ಚಿಕ್ಕಬಳ್ಳಾಪುರದ ಶಶಿಕುಮಾರ್, ಉಡುಪಿ ಜಿಲ್ಲೆಯ ಶೈನ್ ಶೆಟ್ಟಿ, ತುಮಕೂರಿನ ಮಂಜು ಪಾವಗಡ, ಆಂಧ್ರದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದ ಅಕುಲ್ ಬಾಲಾಜಿ ಮತ್ತು ಕೇರಳದಲ್ಲಿ ಹುಟ್ಟಿ ಮಂಗಳೂರಿನಲ್ಲಿ ಬೆಳೆದ ರೂಪೇಶ್ ಶೆಟ್ಟಿ ಇದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಬಿಗ್ ಬಾಸ್ ಕನ್ನಡದಲ್ಲಿ ಇದುವರೆಗೆ ಯಾರ್ಯಾರು ವಿನ್ ಆಗಿದ್ದಾರೆ, ಯಾವ ಜಿಲ್ಲೆಯವರು, ಹೆಚ್ಚು ಸಲ ಗೆದ್ದಿದ್ದು ಯಾವ ಜಿಲ್ಲೆಯವರು, ಹೊರ ರಾಜ್ಯದಲ್ಲಿ ಹುಟ್ಟಿದ್ರು ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಂಡವರು ಯಾರು, ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ಯಾಶ್ ಪ್ರೈಸ್ ಮತ್ತು ಬಹುಮಾನಗಳನ್ನ ಪಡೆದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ ಇವರೆಲ್ಲರಿಗೂ ಕ್ಯಾಶ್ ಪ್ರೈಸ್ ಬಿಟ್ಟು ವೀಕ್ಲಿ ಪೇಮೆಂಟ್ ಕೂಡ ಸಿಕ್ಕಿರುತ್ತೆ. ಆದ್ರೆ ಎಷ್ಟು ಅನ್ನೋದು ಸೀಕ್ರೆಟ್. ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ಯಾರಿರ್ತಾರೋ ಅವರಿಗೆ ಹೆಚ್ಚು ಪೇಮೆಂಟ್ ಸಿಗುತ್ತೆ, ಕಮ್ಮಿ ವಾರ ಒಳಗಿದ್ದವರಿಗೆ ಕಮ್ಮಿ ಪೇಮೆಂಟ್ ಸಿಗುತ್ತೆ ಅಂತ ಅರ್ಥ. ಇವರಲ್ಲಿ ನಿಮ್ಮ ನೆಚ್ಚಿನ ಬಿಗ್ ಬಾಸ್ ವಿನ್ನರ್ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.